ಕ್ಲಿನಿಕ್ ಮಾಡೋದಕ್ಕೆ ಸಾಲ ತಗೊಳ್ತೀರಿ, ಅದು ಮೀಟರ್ ಬಡ್ಡಿ ವಿಚಾರದಲ್ಲಿ. ಯಾವತ್ತು ತ್ರಾಸಾಗಿಲ್ವಾ ಅದು ಮೀಟರ್ ಬಡ್ಡಿ ಅನ್ನುವಂಥದ್ದು? ಆರಂಭಿಕ ದಿನಗಳಲ್ಲಿ ಈ ಸಮಸ್ಯೆ ಬಹುತೇಕ ಒಬ್ಬ ಯುವ ವೈದ್ಯರಿಗೆ ಅನುಭವಿಸಿದ್ದೆ. ನನಗೊಂಚೂರು ಜಾಸ್ತಿನೇ ಆಯ್ತು ಅಂತ ಹೇಳ್ತೇನೆ. ಮುಗಿಸ್ಕೊಂಬಂದೆ, ಇನ್ನೇನು ಪ್ರಾರಂಭ ಮಾಡಬೇಕು, ಕೈಯಲ್ಲಿ ದುಡ್ಡಿಲ್ಲ. ಬ್ಯಾಂಕಿಗೆ ಹೋದರೆ ಹಲವಾರು ನಿಬಂಧನೆಗಳು, ಶ್ಯೂರಿಟಿ, ಗ್ಯಾರಂಟಿ ಎಲ್ಲ ಕೇಳ್ತಿದ್ರು. ಆಸ್ತಿ ಕೊಡೋಕ್ಕೆ ಆಸ್ತಿ ಇಲ್ಲ, ಗ್ಯಾರಂಟಿ ಕೊಡೋಕ್ಕೆ. ಅಪ್ಪ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ, ಬಾಡಿಗೆ ಮನೆ ಇದ್ದವರು, ಏನು ಗ್ಯಾರಂಟಿ ಕೊಡಬೇಕು ಅನ್ನಿಸ್ತು. ಗ್ರ್ಯಾಜುಯೇಷನ್ ಮಾಡಿ ಎಲ್ಲ ಕಲ್ತು ಬಂದ ಮೇಲೂ ಕೂಡ ನಾನು ಮತ್ತೆ ತಂದೆಯದು ಅವ್ರದ್ದು ಒಂದು ಶ್ಯೂರಿಟಿ ಮೇಲೆ ಮಾಡೋದಾದರೆ ನಾನು ಕಲ್ತದಕ್ಕೆ ಏನು ವೇಸ್ಟು? ಟುಕ್ಕದ ಚಾಲೆಂಜು. ಯಾರು ಕೊಡ್ಬೋದಪ್ಪ ಸಾಲ ಅಂತಂತದ್ದು. ಆಯಿತು, ಮೀಟ್ರ್ ಬಡ್ಡಿದ ಆಯಿತು, ಏನು ಮಾಡೋದು ಅಂತ ಶುರು ಮಾಡೋಣ ಅಂತಂದು. ನಂಬೋಕ್ಕಾಗಲ್ಲ, ನಂಬೋದಲ್ಲಿ ಯಾರಾದರೂ ಕೂಡ ಈ ವಿಷಯ ಹೇಳಿದ್ರೆ. ಈಗ 10 ಬಡ್ಡಿ ಅಂದರೆ ತಿಂಗಳಿಗೆ 10% ಬಡ್ಡಿ ಅದಕ್ಕೆ ತೊಗೊಂಡ್ರೆ ಸರ್ 50,000ಕ್ಕೆ ಆ ಥರ ಬಡ್ಡಿ ತೆಗೆದುಕೊಂಡು ನಾವು ಒಂದು ಸಣ್ಣ ಕ್ಲಿನಿಕನ್ನು ಶುರು ಮಾಡಿದ್ದೀವಿ. ಜನರ ಪ್ರೀತಿ, ದೇವರ ಆಶೀರ್ವಾದ, ಏನು ಸೇವೆ ಕೊಡ್ಕೋತಿದ್ದೀವೋ, ಸೊ ಅದರಿಂದ ಈಗ ಅದು ಒಂದು ಕೋಣೆಯಿಂದ ಶುರುವಾದಂತಹ ಒಂದು ಆಸ್ಪತ್ರೆ ಈಗ ಮಧುಮೇಹ ವಿಷಯದಲ್ಲಿ, ಮಧುಮೇಹ ಕ್ಷೇತ್ರದಲ್ಲಿ ಒಂದು ಹೆಸರಾದಂತಹ ಆಸ್ಪತ್ರೆಯಾಗಿ ಬದಲಾವಣೆ ಆಗಿದೆ, ಪರಾವರ್ತನೆ ಆಗಿದೆ. ಮತ್ತು ಇವತ್ತು ರಾಷ್ಟ್ರದ ಅತ್ಯುನ್ನತ ಮಧುಮೇಹ ಆಸ್ಪತ್ರೆಗಳನ್ನು ಪಟ್ಟಿ ತೆಗೆದುಕೊಂಡಾಗ ಟಾಪ್ 10 ಕೂಡ ನನ್ನ ಆಸ್ಪತ್ರೆ ತುಳಸಿ ಮಧುಮೇಹ ಆಸ್ಪತ್ರೆ ಬರುತ್ತೆ ಅಂತ ಹೆಮ್ಮೆ ಕೂಡ ಇದೆ. ಟೈರ್ 3 ಸಿಟಿಯಲ್ಲಿ ನಾವಿರೋದು ಅಂತಲೇ ಆಸ್ಪತ್ರೆ. ಯಾಕಂದರೆ ಮಧುಮೇಹ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿರ್ಬೋದು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿರ್ಬೋದು, ಇವೆಲ್ಲ ಇರೋದು ವಿಶೇಷವಾಗಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಊರುಗಳಲ್ಲೇ. ಆದರೆ ಇವತ್ತು ಅಂತಹ ಒಂದು ಅತ್ಯುನ್ನತ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸೆ ಕೊಡುವಂಥ ಆಸ್ಪತ್ರೆ ಇವತ್ತು ನಾವು ಒಂದು ಗ್ರಾಮೀಣ ಭಾಗದಲ್ಲಿ ಶುರು ಮಾಡಿದ್ದೇವೆ. ಈಗ ದೇಶದ 10 ಒಳ್ಳೆಯ ಆಸ್ಪತ್ರೆಗಳು ಅಂತ ತೆಗೆದ್ರೆ ಅಲ್ಲಿ ಕೂಡ ನಮ್ಮದು ಬರ್ತಾ ಇದೆ. ಕಳೆದ ಬಾರಿ ಟೈಮ್ಸ್ ಆಫ್ ಇಂಡಿಯಾದ ಮಾಡಿದಂತಹ ಒಂದು ಹೆಲ್ತ್ ಸರ್ವೆಯಲ್ಲಿ ನಮ್ಮ ಆಸ್ಪತ್ರೆ 9ನೇ ಸಂಖ್ಯೆಯಲ್ಲಿತ್ತು. ಸೊ ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ಸ್, ಟಾಪ್ 10 ಹಾಸ್ಪಿಟಲ್ಸ್ ಬರ್ತದೆ. ಸೊ ಇವೆಲ್ಲಕ್ಕೆ ಪ್ರೇರಣೆ ಜನ, ಅವರ ಸಹಾಯ, ಅವರ ಸಹಕಾರ, ಮಾರ್ಗದರ್ಶನ, ಅವ್ರು ಕೊಟ್ಟಂತಹ ಪ್ರೋತ್ಸಾಹದ ಮುಖೇನ ಇವತ್ತು ಬೆಳೆದಿದ್ದೇವೆ. ಇವತ್ತು 50 ಬೆಡ್ಡಿನ ಆಸ್ಪತ್ರೆ, ಮಧುಮೇಹ ಚಿಕಿತ್ಸೆಗಾಗಿ ಮೀಸಲಾದ ಆಸ್ಪತ್ರೆ ಯಾವುದೋ ಕರ್ನಾಟಕದಲ್ಲಿದ್ದರೆ ಅದು ತುಳಸಿ ಮಧುಮೇಹ ಆಸ್ಪತ್ರೆ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ.